ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಕ್ಲಿಕ್ ಮಾಡಿದ್ರೆ ನಾನು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಇವತ್ತು ಅಷ್ಟೊಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಸ್ವಲ್ಪ ಜನ ಖುಷಿ ಪಟ್ಟಿರ್ತೀರಾ ಅಂತಲೂ ಅನಿಸುತ್ತೆ. ದಿನಕ್ಕೆ 5-6 ವೀಡಿಯೋ ಹಾಕ್ಬಿಟ್ಟು ನನ್ನ ತಲೆ ತಿನ್ನೋಳು ಸದ್ಯ ಇವತ್ತು ಬಂದಿಲ್ಲ, ಇವಳು ವೀಡಿಯೋ ಮಾಡಬಾರ್ದು ಅಂದರೆ ಜ್ವರ ಬರಬೇಕಾಗಿ ಬಂತು ಕೊನೆಗೆ ಅಂತ ಅನಿಸ್ತಿರುತ್ತೆ ಸ್ವಲ್ಪ ಜನಕ್ಕೆ. ಬಟ್ ಎನಿವೇ, ಅಟ್ಲೀಸ್ಟ್ ವೋಟಿಂಗ್ ರಿಸಲ್ಟ್ಸ್ ಆದರೂ ಮಾಡೋಣ ಅಂತ ಅನ್ನಿಸ್ತು. ಹೊಸ ಮೈಕ್ ತೊಗೊಂಡೆ, ಅಟ್ಲೀಸ್ಟ್ ಅದು ಟೆಸ್ಟ್ ಮಾಡ್ದಂಗೂ ಇರುತ್ತೆ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಡಿಸೈಡ್ ಆಗಿಬಿಟ್ಟು ವೋಟಿಂಗ್ ರಿಸಲ್ಟ್ಸ್ ತುಂಬ ವೆಯ್ಟ್ ಮಾಡ್ತಾ ಇರ್ತೀರ ಎಲ್ಲರೂ, ಎಷ್ಟು ಯಾರು ವೋಟಿಂಗ್ ಬಂದಿರ್ಬೋದು ಅಂತ. ಯಾಕಂದರೆ ಇವತ್ತಿಗೆ ಈ ಸೀಸನ್ಗೆ ಲಾಸ್ಟ್ ವೋಟಿಂಗ್ ರಿಸಲ್ಟ್ಸ್ ವೀಡಿಯೋ ಅಂತಲೇ ಹೇಳ್ಬೋದು. ಸೊ ಇನ್ನು ವೋಟಿಂಗ್ ರಿಸಲ್ಟ್ಸ್ ನೋಡೋದಾದರೆ, ಲಾಸ್ಟ್ ಪೊಸಿಷನಲ್ಲಿ ಹೌದು ತುಕಾಲಿ ಅವರೇ ಇದ್ದಾರೆ. 6th ಪೊಸಿಷನಲ್ಲಿ ತುಕಾಲಿ ಅವರು ಇದ್ದಾರೆ. ಅವ್ರ ಆಟ ತುಂಬಾ ಚೆನ್ನಾಗಿ ಆಡ್ಕೊಂಡು ಬಂದರು ಅಂತ ಹೇಳ್ಬೋದು. ಅವ್ರು ಇರಲಿಲ್ಲ ಅಂದರೆ ಒಂದು ಕಾಮಿಡಿ ಸೆಗ್ಮೆಂಟ್ ಅನ್ನೋದೇ ಈ ಸೀಸನಲ್ಲಿ ತುಂಬ ಕಡಿಮೆ ಆಗೋದು. ಅಲ್ಪ ಸ್ವಲ್ಪ ಕಾರ್ತಿಕ್ ಅವರು ಮಾಡ್ತಾಯಿದ್ರು ತುಕಾಲಿ ಅವ್ರ ಜೊತೆ ಸೇರಿಕೊಂಡು. ಬಟ್ ಎಲ್ಲ ಫೈಟ್ಸ್ ಇದ್ದಿದ್ದರಿಂದ ಶೂನ್ಯ ಆಗ್ಬಿಡೋದು ಕಾಮಿಡಿ. ಸಂತೋಷ್ ಅವರು ಇಲ್ಲಿ ಕಾಮಿಡಿ ಸೆಗ್ಮೆಂಟ್ ಇರ್ತಾ ಇರಲಿಲ್ಲ ಈ ಸೀಸನಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ವರ್ತೂರಣ್ಣ ಅವರು ಅಷ್ಟೇ, ಸೀರಿಯಸ್ಲಿ ಅವ್ರು ಆಟ ಆಡಿಲ್ದೇ ಇರ್ಬೋದು, ಬಟ್ ಮಾತಲ್ಲೇ ಎಲ್ಲರ ಮನಸ್ಸು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗೇ ಆಡ್ಕೊಂಡು ಬಂದರು. ಜನರ ಬೆಂಬಲ ಕೂಡ ಅವರಿಗೆ ಅಷ್ಟೇ ಚೆನ್ನಾಗಿ ಸಿಕ್ತು. ಹಳ್ಳಿಕಾರ್ ಅಂತ ಆಚೆ ಹೋಗ್ತಿದ್ದಾರೆ. ಸೊ ಅವರು 5th ಪೊಸಿಷನಲ್ಲಿದ್ದಾರೆ. ಇನ್ನು 4th ಪೊಸಿಷನ್ ಅಂತ ಬಂದರೆ ವಿನಯ್ ಗೌಡ ಅವರಿದ್ದಾರೆ. ಸೀರಿಯಸ್ಲಿ ಬೇಜಾರಾಗುತ್ತೆ ಕೇಳೋಕ್ಕೆ. ವಿನಯ್ ಅವರು ಫಸ್ಟಿಂದನೂ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಬಂದರು ಅಂತ ನಮ್ಮೆಲ್ಲರಿಗೂ ಗೊತ್ತು. ಅವ್ರು ಜಗಳ ಆಡಿರ್ಬೋದು, ಏನೇ ಆಗಿರ್ಬೋದು, ಬಟ್ ಅದು ಬಿಗ್ ಬಾಸಲ್ಲಿ ಒಂದು ಸೆಗ್ಮೆಂಟ್ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದರು. ವೋಟಿಂಗಲ್ಲಿ 4th ಪ್ಲೇಸ್. ಬಟ್ ನೋಡೋಣ ಬಿಗ್ ಬಾಸಲ್ಲಿ ಏನೇನೆಲ್ಲ ಫ್ಯಾಕ್ಟರ್ ಕನ್ಸಿಡರ್ ಮಾಡ್ತಾರೆ, ಹೆಂಗೆ ಹೋಗ್ತಾರೆ, ವಿನಯ್ ಅವ್ರು ಯಾವ ಪೊಸಿಷನಲ್ಲಿ ಬರ್ತಾರೆ ಫಿನಾಲೆಯಲ್ಲಿ ಅಂತ. ಅದು ಬಿಟ್ಟರೆ ಇನ್ನು 3rd ಪೊಸಿಷನಲ್ಲಿ ಪ್ರತಾಪ್ ಅವರಿದ್ದಾರೆ. ಹೌದು, ಇದು ಶಾಕಿಂಗ್ ಇರ್ಬೋದು ಸ್ವಲ್ಪ ಜನಕ್ಕೆ, ಬಟ್ ಇದೇ ನಿಜ. ಪ್ರತಾಪ್ ಅವರೇನೆ 3rd ಪೊಸಿಷನಲ್ಲಿರೋದು. ಯೂಶಲಿ ಫಸ್ಟ್ 2 ಡೇಸ್ ಅವರು 1st ಪೊಸಿಷನಲ್ಲಿ 2nd ಪೊಸಿಷನಲ್ಲಿ ಇದ್ದರು. ಬಟ್ ಈಗ ಸಂಗೀತ ಫ್ಯಾನ್ಸ್ ಮತ್ತು ಕಾರ್ತಿಕ್ ಫ್ಯಾನ್ಸ್ ಅವರು ತುಂಬ ವೋಟ್ ಮಾಡೋದ್ರಿಂದ 3rd ಪೊಸಿಷನಲ್ಲಿ ಪ್ರತಾಪ್ ಅವರಿದ್ದಾರೆ. ಇನ್ನು 2nd ಪೊಸಿಷನಲ್ಲಿ ಸಂಗೀತ ಅವರಿದ್ದಾರೆ. ಒಂದು ಹುಡುಗಿಯಾಗಿ ತುಂಬ ಸ್ಟ್ರಾಂಗ್ ಸ್ಟೆಪ್ ತೊಗೊಂಡ್ರು ಅವರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆಟ ಆಡಿದರು. ಮೋಸ್ಟ್ಲಿ ಅವರೇ ವಿನ್ ಆಗೋ ಚಾನ್ಸಸ್ ಎಲ್ಲ ಇದೆ. ಯಾಕಂದರೆ ಈ ಥರ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಲೇಡಿಯಲ್ಲಿ ಬರೋದು ಮೋಸ್ಟ್ಲಿ ಡಿಫಿಕಲ್ಟ್ ಆಗ್ಬೋದೇನೋ. ಸೊ ಅದಕ್ಕೆ ಅವ್ರನ್ನೇ ವಿನ್ ಮಾಡ್ಬೋದೇನೋ ಅಂತ ಅನಿಸುತ್ತೆ. ಅಷ್ಟೇ ಅಲ್ಲದೆ ವೋಟಿಂಗ್ ಬ್ಯಾಂಕ್ ಕೂಡ ಅವ್ರಿಗೆ ಬರ್ತಿರೋ ಸೈಡಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ನೋಡಬೇಕು ಏನಾಗುತ್ತೆ ಅಂತ. ಇನ್ನು ಕಾರ್ತಿಕ್ ಮಹೇಶ್ ಅವರು ಸಕಲಗಲ ವಲ್ಲಭ ಈ ಸೀಸನ್ಗೆ ಅಂತಲೇ ಹೇಳ್ಬೋದು. ವಿನ್ ಆದರೆ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟು ಓಲ್ಡ್ ಟ್ರೋಫಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅಷ್ಟು ಚೆನ್ನಾಗಿ ಎಲ್ಲರನ್ನೂ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ತುಂಬ ಒಂದು ಚೆನ್ನಾಗಿ ಅವ್ರನ್ನ ಗೇಮ್ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಫೈನಲ್ ರಿಸಲ್ಟ್ ನೋಡೋಕ್ಕೆ ನಾವು ವೆಯ್ಟ್ ಮಾಡಲೇಬೇಕು. ನೋಡಬೇಕು ಯಾರು ವಿನ್ ಆಗ್ತಾರೆ ಅಂತ. ಇನ್ನೊಂದೇ ಒಂದು ದಿನ ಬಾಕಿ ಈ ಬಿಗ್ ಬಾಸ್ ಕನ್ನಡ ಸೀಸನ್ 10 ಮುಗಿದೋಗ್ತಾ ಇದೆ. ತುಂಬ ಬೇಜಾರಾಗ್ತಿದೆ. ಅರೆ ನಾನು ಡೇ 1ಇಂದನೇ ರಿವ್ಯೂ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂತ ನನಗೆ ತುಂಬ ಅನಿಸ್ತಾ ಇದೆ. ಬಟ್ ಆದರೂ ಮಿಡಲಲ್ಲಿ ಸ್ಟಾರ್ಟ್ ಮಾಡಿದ್ರು. ನಿಮ್ಮ ಸಪೋರ್ಟ್ ನನಗೆ ತುಂಬ ಚೆನ್ನಾಗಿ ಸಿಕ್ಕಿದೆ. ಎಲ್ಲರೂ ಮನಸಾರೆ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ನಿಜವಾಗ್ಲೂ ತುಂಬ ಧನ್ಯವಾದ. ನಾನು ಇಷ್ಟೇ ನಿಮಗೆ ಹೇಳೋಕ್ಕಾಗೋದು. ಇದೇ ಥರ ನಿಮ್ಮ ಸಪೋರ್ಟ್ ನನಗೆ ಸದಾ ಇರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಬಾಯ್.